ಹಾಯ್ ಹಲೋ ನಮಸ್ಕಾರ. ಸಹನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವಾಗ ಶಾವಿಗೆ ಪಾಯಸ ಮಾಡೋದು ಹೆಂಗಂತ ನೋಡೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ್ರಿ. ಪಾತ್ರೆ ಇಟ್ಕೊಂಡ್ಬಿಟ್ಟು 1-2 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ್ರಿ. ತುಪ್ಪ ಹಾಕ್ಕೊಂಬಿಟ್ಟು ಇವಾಗ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಎಲ್ಲ ಹುರ್ಕೊಳ್ಳೋಣ್ರಿ. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ್ರಿ. ನೋಡ್ರಿ ಈ ಥರ ಎಲ್ಲ ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಆಮೇಲೆ ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಶಾವಿಗೆನೂ ಹುರ್ಕೊಳ್ಳೋಣ್ರಿ ತುಪ್ಪದಲ್ಲೇ. ಒಂದಿಷ್ಟು ಗಟ್ಟಿ ಆಗ್ಲಾರ್ದ ತುಂಬ ಸ್ಮೂತಾಗಿ ತುಂಬ ಸಖತ್ತಾಗಿ ಬರುತ್ತೆ ರೀ. ನೀವು ಈ ಥರ ನಿಮ್ಮ ಮನೆಯಲ್ಲಿ ಮಾಡಿ ನೋಡ್ರಿ. ಈ ಥರ ಎಲ್ಲ ಹುರ್ಕೊಂಬಿಟ್ಟು ಇವಾಗ ಶಾವಿಗೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ. ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಸ್ವಲ್ಪ ಬ್ರೌನ್ ಕಲರ್ ಕಾಣಿಸ್ತೈತಲ್ರಿ, ಅವಾಗ ಆಫ್ ಮಾಡ್ಕೊಂಬಿಡ್ಬೇಕು. ಬೇಗ ಹೊತ್ತು ಬಿಡ್ತಾವ್ರಿ. ಅದಕ್ಕೆ ಲೋ ಫ್ಲೇಮೊಳಗೆ ಇಟ್ಕೊಂಡು ನಾವು ಬೇಯಿಸ್ಕೋಬೇಕ್ರಿ. ಇವಾಗೆಲ್ಲ ಎತ್ತಿಟ್ಕೊಂಡು ಗ್ಯಾಸು ಆನ್ ಮಾಡಿಕೊಂಡು ಅದೇ ಬಾಣಲೆಯಲ್ಲಿ ಒಂದು ಚರ್ಗಿ ಅಂದರೆ ಒಂದು ಚಮ್ ನೀರು ಹಾಕ್ಬಿಟ್ಟು 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ರೀ. ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಬೆಲ್ಲ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಅದೆಲ್ಲ ಕುದಿಯೋಕೆ ಬಿಟ್ಟು ಇವಾಗ ಮಿಕ್ಸಿ ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ರೀ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1-2 ಏಲಕ್ಕಿ ಹಾಕ್ಬಿಟ್ಟು ಇವಾಗ ರುಬ್ಬಿಟ್ಕೊಳ್ಳೋಣ್ರಿ. ಇವಾಗ ನೋಡ್ರಿ ಇದು ಕುದೀತಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಬಿಡೋಣ್ರಿ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಬಿಟ್ಟು ಹುರಿದಿರೋವಂಥ ಶಾವಿಗೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನೇನು ರುಬ್ಬಿದ್ದು ಮಿಕ್ಸರ್ಗೆ ಹಾಕಿ ಅದನ್ನ ಹಾಕ್ಕೊಳ್ಳೋಣ್ರಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ ರೀ. ನೋಡ್ರಿ ಈ ಥರ ಮಾಡಿ, ತುಂಬ ಗಟ್ಟಿಯಾಗಿರಲ್ರಿ. ನೋಡ್ರಿ ಬೇಕಿದ್ರೆ ಈ ಥರ ಮಾಡಿ ನೋಡ್ರಿ. ಈ ಥರ ಶಾವಿಗೆ ಪಾಯಸ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಒಳಗೆ ಹೆಂಗಿತ್ತಂತ ತೋರಿಸ್ರಿ. 1-2 ನಿಮಿಷ ಬಾಯಿ ಮುಚ್ಚಿಬಿಟ್ಟು ನೋಡೋಣ್ರಿ. ಇವಾಗ ತೆಗೆದು ನೋಡ್ರಿ ಸಖತ್ತಾಗಿ ಬಂದೈತಿ, ತುಂಬ ಚೆನ್ನಾಗಿ ಬಂದೈತಿ ನೋಡ್ರಿ. ಕಾಣಿಸ್ತಿಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಒಳಗೆ ಹೆಂಗೆ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಿರಿ.